ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಯಾಕ್ ನೆಕ್ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ಪ್ಯಾಕ್ ನೆಕ್ ಬ್ಲೌಸ್ದು ಕಟ್ಟಿಂಗ್ ವಿಡಿಯೋನ ನಾನು ಆಲ್ರೆಡಿ ಲಾಸ್ಟ್ ವೀಕ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಸ್ವಲ್ಪ ಲೇಟಾಗಿ ಈ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋನ ಕೂಡ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ನಾನೇನು ವೇರ್ ಮಾಡ್ಕೊಂಡಿದ್ದೀನೋ ಇದೇ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋನ ನಾನೀಗ ತೋರಿಸ್ತಾ ಇರೋದು. ನೋಡಿ ಫಿಟ್ಟಿಂಗ್ ಯಾವ ರೀತಿ ಬಂದಿದೆ ಅಂತ. ನಂದು ಫೈನಲಾಗಿ ಸ್ಟಿಚ್ ಮಾಡಿದ ನಂತರ ವೇರ್ ಮಾಡಿಕೊಂಡು ಕೂಡ ನೋಡ್ತಾ ಇದ್ದೀನಿ, ಅಂದರೆ ಫಿಟ್ಟಿಂಗ್ ಕರೆಕ್ಟಾಗಿದೆಯೋ ಇಲ್ವ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬಂದಿದೆ. ನೀವು ಕೂಡ ಇದೇ ಮೆಥಡಲ್ಲಿ ಕಟ್ಟಿಂಗು ಮತ್ತು ಸ್ಟಿಚಿಂಗನ್ನು ಮಾಡಿ ಪ್ಯಾಕ್ ನೆಕ್ ಬ್ಲೌಸ್ ಅಥವಾ ಕ್ಲೋಸ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೋದು. ಬ್ಯಾಕ್ ಸೈಡ್ ಕೂಡ ನಾನಿಲ್ಲಿ ಮಾಡೆಲ್ ಜಿಪ್ಪನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ. ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್, ಆಗಲೇ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಅಂತ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಿಮಗೆ ಯೂಸ್ಫುಲ್ ಇದೆ ಅಂತಂದರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫಸ್ಟ್ ಬ್ಯಾಕ್ ಪಾರ್ಟಲ್ಲಿ ನಾನು ನೆಕ್ಗೆ ಮತ್ತು ಏನು ನಾವು ಜಿಪ್ಪನ್ನು ಸ್ಟಿಚ್ ಮಾಡ್ತೀವಿ ಅಲ್ಲಿ ಮಾತ್ರ ನಾನಿಲ್ಲಿ ಫ್ಯೂಸಿಂಗನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ಲೈನಿಂಗನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಫಸ್ಟು ನೆಕ್ಕನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾಯಿಲ್ಲ. ಆಲ್ರೆಡಿ ನಾನು ನೆಕ್ ಹತ್ರ ಮತ್ತು ಏನು ನಾವು ಜಿಪ್ ಸ್ಟಿಚ್ ಮಾಡ್ತೀವೋ ಆ ಲೈನ್ ಪೂರ್ತಿ ನಾನು ಫ್ಯೂಸಿಂಗನ್ನು ಸ್ಟಿಕ್ ಮಾಡ್ಕೊಂಡಿರೋದ್ರಿಂದ ನಾನು ಇಲ್ಲಿ ಯಾವುದೇ ರೀತಿ ಸಪ್ರೇಟಾಗಿ ಕ್ಯಾನ್ವಾಸನ್ನು ಏನು ಯೂಸ್ ಮಾಡ್ತಾಯಿಲ್ಲ. ಇನ್ನೊಂದು ಪೀಸನ್ನು ಕೂಡ ಸೇಮ್ ಇದೇ ರೀತಿಯೇ ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ಈ ರೀತಿ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಇಲ್ಲಿ ಕೂಡ ನೆಕ್ಕನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾವೇನು 1/4 ಇಂಚು ಮಾರ್ಜಿನ್ ತೊಗೊಂಡಿರ್ತೀವಲ್ಲ ಆ 1/4 ಇಂಚು ಮಾರ್ಜಿನಿಗೆ ನೆಕ್ಕನ್ನು ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಕ್ಸಸ್ ಇರೋದನ್ನು ಕಟ್ ಮಾಡಿಕೊಂಡು ಈ ರೀತಿ ಟಕ್ಸ್ ಇಟ್ಕೋಬೇಕು. ಈ ರೀತಿ ನಾಚಸನ್ನು ಹೊಡ್ಕೊಂಡು ಇದನ್ನು ರಿವರ್ಸ್ ಮಾಡಿಕೊಂಡು ನಾವು ಆ ಲೈನಿಂಗ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇದು ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಆಗಬೇಕಂದ್ರೆ ಫಸ್ಟ್ ಲೈನಿಂಗ್ ಮೇಲೆ ನಾವು ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ ಈ ಕಡೆಯೂ ಕೂಡ ಇದೇ ರೀತಿ ನಾಚಸನ್ನು ಹೊಡ್ಕೊಂಡು ಲೈನಿಂಗ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಮೈನ್ ಫ್ಯಾಬ್ರಿಕ್ ಮೇಲೆ ನೀವು ಸ್ಟಿಚ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ನೀಟಾಗಿ ಒಂದು ಸಲ ಐರನ್ ಮಾಡ್ಕೊಬಿಟ್ರೆ ನೀಟಾಗಿ ಸೆಟಲ್ ಆಗಿ ನೆಕ್ ಅನ್ನೋದು ರೆಡಿ ಆಗುತ್ತೆ. ನೋಡಿ ಈಗ ಬ್ಯಾಕ್ ಸೈಡ್ಗೆ ಈ ರೀತಿ ಲೈನಿಂಗನ್ನು ತಿರುಗಿಸ್ಕೊಂಡು ಈಗ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಲೈನಿಂಗ್ ಹೇಗಿದೆಯೋ ಹಾಗೆ ನೀಟಾಗಿ ನಾವು ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೊಳ್ಳುವಾಗ ಎಲ್ಲೂ ಕೂಡ ರಿಂಕಲ್ಸ್ ಬರದೇ ಇರೋ ಥರ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ಲೈನಿಂಗನ್ನು. ಈಗ ಎಕ್ಸೆಸ್ ನಿಮಗೇನು ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಎಕ್ಸೆಸ್ ಇದೆಯೋ ಅದನ್ನೆಲ್ಲ ನೀಟಾಗಿ ರೀತಿ ಟ್ರಿಮ್ ಮಾಡ್ಕೊಬಿಡ್ಬೇಕು. ಸೇಮ್ ಇದೇ ರೀತಿಯೇ ಇನ್ನೊಂದು ಪೀಸನ್ನು ಕೂಡ ನಾವು ರೆಡಿ ಮಾಡ್ಕೋಬೇಕು. ಇದನ್ನು ಕೂಡ ಈ ರೀತಿ ಬ್ಯಾಕ್ ಸೈಡು ಅಂದರೆ ಮೈನ್ ಫ್ಯಾಬ್ರಿಕ್ ರಾಂಗ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಹೇಗಿದೆಯೋ ಅದ್ರ ಸುತ್ತಲೂ ನಾವು ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು. ಫ್ರೆಂಡ್ಸ್, ಈ ಬ್ಲೌಸ್ದು ಕಟ್ಟಿಂಗ್ ವಿಡಿಯೋನ ನಾನು ಲಾಸ್ಟ್ ವೀಕ್ ಪೋಸ್ಟ್ ಮಾಡಿದ್ದೆಲ್ಲ. ಸೊ ಒಂದು ವೇಳೆ ಯಾರಾದರೂ ಕಟ್ಟಿಂಗ್ ವಿಡಿಯೋನ ನೋಡಿಕೊಂಡು ಬ್ಲೌಸನ್ನು ಕಟ್ ಮಾಡಿ ಒಂದು ವೇಳೆ ಸ್ಟಿಚ್ ಮಾಡಿ ವೇರ್ ಮಾಡ್ಕೊಂಡಿದ್ರೆ ಫಿಟ್ಟಿಂಗ್ ಹೇಗಿದೆ ಅಂತ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಇಲ್ಲ ಸ್ಟಿಚ್ ಮಾಡಿಲ್ಲ ಅನ್ನೋರು ಕಟ್ಟಿಂಗ್ ವಿಡಿಯೋನ ನೋಡಿಕೊಂಡು ಒಂದು ಸಲ ಸ್ಟಿಚಿಂಗ್ ವಿಡಿಯೋನ ನೋಡಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಎರಡು ಬ್ಯಾಕ್ ಪಾರ್ಟಲ್ಲಿ 2 ಪೀಸಸ್ಸು ಕೂಡ ರೆಡಿ ಮಾಡ್ಕೊಂಡ್ವಿ. ಈಗ ಒಂದ್ರ ಮೇಲೆ ಒಂದು ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಬ್ಯಾಕ್ ಸೈಡ್ ನಾವು ಟಕ್ಸನ್ನು ಹಿಡಿಬೇಕಲ್ವ, ಡಾಟ್ಸನ್ನು ಹಿಡಿಯೋದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈಗ ಡಾಟನ್ನು ನಾನು 5.25 ಇಂಚು ಬರೋ ಥರ ನಾನು ಡಾಟನ್ನು ಹಿಡಿತಾ ಇದ್ದೀನಿ. ನೋಡಿ ಈ ರೀತಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 5.25 ಇಂಚು ಅನ್ನೋದಿದೆ. ಸೇಮ್ ಈ ಕಡೆ ಪಾರ್ಟಲ್ಲೂ ಕೂಡ ನಾನು 5.25 ಇಂಚು ಬರೋ ಥರನೇ ನಾನು ಡಾಟನ್ನು ಹಿಡಿಬೇಕು. ನೋಡಿ ಲೆಂತ್ ಅನ್ನೋದು 5.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು 1/2 ಇಂಚ್ ಬಿಡ್ತಿರೋ ಥರ ನೋಡಿಕೊಂಡು ಬ್ಯಾಕಲ್ಲಿ 2 ಕಡೆ ಡಾಟ್ಸನ್ನು ಸ್ಟಿಚ್ ಮಾಡಿಕೊಂಡೆ. ಈಗ ವೇಸ್ಟ್ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ವೇಸ್ಟ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಲೈನಿಂಗನ್ನು ತೊಗೊಂಡಿದ್ದೀನಿ. ನೋಡಿ
ಸ್ಟ್ರೈಟ್ ಪೀಸಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1.25 ಅಥವಾ 1.5 ಇಂಚ್ ಇರೋ ಥರ ನೀವು ಸ್ಟ್ರೈಟ್ ಪೀಸಸ್ನ ಲೈನಿಂಗಿಂದ ಕಟ್ ಮಾಡ್ಕೊಳ್ಳಿ. ಈ ರೀತಿ ಇಟ್ಟು ನೋಡಿಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗ್ತಾಯಿದೆ ನನಗೆ. ಈಗ ಒಂದು ಸೈಡು 1/4 ಇಂಚ್ ಆಗುವಷ್ಟು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎರಡೂ ಪೀಸಸ್ಗೂ ಒಂದು ಸೈಡು 1/4 ಇಂಚ್ ಮಾರ್ಜಿನಷ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಈಗ ಮೈನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ಈ ಪೀಸನ್ನು, ಅಂದರೆ ನಾವೇನು ಲೈನಿಂಗಲ್ಲಿ ಪೀಸ್ ರೆಡಿ ಮಾಡ್ಕೊಂಡಿದ್ದೇವೆ ವೇಸ್ಟ್ ಪಟ್ಟಿ, ಆ ಪಟ್ಟಿನ ಇಟ್ಟು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊತಾ ಹೋಗ್ತಾಯಿದ್ದೀನಿ. ನಾವೇನು ಡಾಟ್ಸನ್ನು ಸ್ಟಿಚ್ ಮಾಡಿದ್ವೋ ಆ ಡಾಟ್ಸ್ ಹತ್ರ ಬಂದಾಗ ಒಂದು ಫ್ರಿಲ್ಲನ್ನು ಇಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು. ಈಗ ಲೈನಿಂಗನ್ನು ಈ ರೀತಿ ರಿವರ್ಸ್ ಮಾಡಿಕೊಂಡು ಲೈನಿಂಗ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಲೈನಿಂಗನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಲೂಸ್ ಸ್ಟಿಚ್ಚನ್ನು ಹಾಕ್ಕೊಂಡು ಹೆಮ್ಮಿಂಗ್ ಮಾಡ್ಕೊಳ್ಳಿ, ಫಿನಿಶಿಂಗ್ ಇನ್ನೂ ನೀಟಾಗಿ ಕಾಣಿಸುತ್ತೆ. ಈಗ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ, ಎಕ್ಸಸ್ ಇರೋದನ್ನೆಲ್ಲ ಟ್ರಿಮ್ ಮಾಡಿಕೊಂಡು. ಸೇಮ್ ಇದೇ ರೀತಿಯೇ ಇನ್ನೊಂದು ಪೀಸನ್ನು ಕೂಡ ರೆಡಿ ಮಾಡ್ಕೋಬೇಕು. ನೋಡಿ, ನಾವೇನು 1/2 ಇಂಚ್ ಮಾರ್ಜಿನ್ ತೊಗೊಂಡಿರ್ತೀವಲ್ವ ಕೆಳಗಡೆ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ, 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊತ ಹೋಗಬೇಕು. ಆ ಡಾಟ್ ಹತ್ರ ಬಂದಾಗ ಒಂದು ಸ್ಮಾಲಾಗಿ ಒಂದು ಫ್ರಿಲ್ಲನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಅಂದರೆ ಎರಡೂ ನಮಗೆ ಈಕ್ವಲ್ ಆಗಿರಬೇಕು. ನೋಡಿ, ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕಿಂತ ಮೊದಲೇ ಒಂದು ಸಲ ರೀಚೆಕ್ ಮಾಡ್ಕೊಬೇಡಿ. ಲೆಂತ್ ಅನ್ನೋದು ಏನು ನಾವು ಜಿಪ್ಪನ್ನು ಸ್ಟಿಚ್ ಮಾಡಬೇಕಲ್ವ ಬ್ಯಾಕ್ ಸೈಡು, ಆ ಲೆಂತ್ ಅನ್ನೋದು ಕರೆಕ್ಟಾಗಿ ಈಕ್ವಲ್ ಆಗಿರಬೇಕು. ಒಂದು ವೇಳೆ ಹೆಚ್ಚು ಕಡಿಮೆ ಇದೆಯಂದರೆ ನಿಮಗೆ ಜಿಪ್ ಸ್ಟಿಚ್ ಮಾಡಿದಾಗ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಇದನ್ನು ಕೂಡ ಈ ರೀತಿ ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಸೈಡ್ಸಲ್ಲಿ ಏನು ಎಕ್ಸ್ಟ್ರಾ ಇದೆಯೋ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ನೋಡಿ, ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಹತ್ರನೂ ಕೂಡ ನೋಡಿ, ನಾನು ಜಸ್ಟ್ ನೆಕ್ ಹತ್ರ ನಾನು ಫ್ಯೂಸಿಂಗನ್ನು ಅಟ್ಯಾಚ್ ಮಾಡಿದ್ದೀನಿ. ಈಗ ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ನೆಕ್ ಸುತ್ತೂರ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಫಸ್ಟ್ ನೆಕ್ಕನ್ನು ನಾವು ಸ್ಟಿಚ್ ಮಾಡಿಕೊಂಡು ಅದನ್ನು ರಿವರ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಏನು ನಾವು 1/4 ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ತೊಗೊಂಡಿದ್ದೀವೋ ಆ ಮಾರ್ಜಿನ್ ಪ್ರಕಾರ ನಾನು ಇಲ್ಲಿ 1/4 ಇಂಚ್ ಮಾರ್ಜಿನ್ಗೆ ನೆಕ್ ಶೇಪ್ ಹೇಗಿದೆಯೋ ಹಾಗೆ ನಾನು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈಗ ನೀಟಾಗಿ ಎಕ್ಸಸ್ ಇರೋ ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ನೆಕ್ ಸುತ್ತೂರು ನಾವು ನಾಚಸ್ಸನ್ನು ಹೊಡ್ಕೋಬೇಕು. ನೋಡಿ, ಈ ರೀತಿ. ಈಗ ಇದನ್ನು ಈ ರೀತಿ ಲೈನಿಂಗನ್ನು ಸೈಡ್ಗೆ ಜರುಗಿಸ್ಕೊಂಡು ಲೈನಿಂಗ್ ಮೇಲೆ ಒಂದು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾವೇನು 1/4 ಇಂಚ್ ಮಾರ್ಜಿನ್ನು ಕಟ್ ಮಾಡಿರ್ತೀವಲ್ಲ ನಾಚಸ್ಸು, ಆ ಮಾರ್ಜಿನ್ ಎಲ್ಲವೂ ಲೈನಿಂಗ್ ಸೈಡ್ಗೆ ಫೋಲ್ಡ್ ಆಗಿರಬೇಕು. ಅದೇ ರೀತಿ ಒಂದು ಲೈನಿಂಗ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ರೀತಿ ಬ್ಯಾಕ್ ಸೈಡ್ಗೆ ರಿವರ್ಸ್ ಮಾಡಿಕೊಂಡು ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋಬೇಕು. ವಿಡಿಯೋ ಸ್ವಲ್ಪ ಲೆಂತಿನೇ ಇದೆ ಫ್ರೆಂಡ್ಸ್, ಯಾಕಂದರೆ ತುಂಬ ಜನ ನನಗೆ ವಿಡಿಯೋ ತುಂಬ ಫಾಸ್ಟಾಗಿ ಹೇಳ್ತೀರಾ, ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದಿರ ಎಂಡ್ವರೆಗೂ ನೋಡಿ, ನಿಮಗೆ ಕ್ಲಿಯರಾಗಿ ಪ್ಯಾಕ್ ನೆಕ್ ಬ್ಲೌಸ್ನ ಯಾವ ರೀತಿ ನಾವು ಪ್ರಿನ್ಸೆಸ್ ಕಟ್ ಮೆಥಡಲ್ಲಿ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಅನ್ನೋದು ಗೊತ್ತಾಗುತ್ತೆ. ನೋಡಿ, ಲೈನಿಂಗನ್ನು ನೀಟಾಗಿ ಈಗ ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅಟ್ಯಾಚ್ ಮಾಡ್ಕೊಳ್ಳೋ ಅಷ್ಟೇ ಕ್ಲಾತನ್ನು ನೀಟಾಗಿ ಸರಿಪಡಿಸ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಬರ್ಕೂಡ್ದು. ಈಗ ಎಕ್ಸಸ್ ಇರೋವಂಥ ಮೈನ್ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಟ್ಟಿದ್ದೀನಿ. ನೋಡಿ, ಈಗ ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ನೂ ಕೂಡ ನಾವು ಇದೇ ರೀತಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಜಾಯಿನ್ ಮಾಡ್ಕೋಬೇಕು. ನೋಡಿ, ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಗೋ ಅಷ್ಟೇ ಹುಷಾರಾಗಿ ನೋಡ್ಕೊಳ್ಳಿ. ನಮಗೇನು ಸೆಂಟರು ಪ್ರಿನ್ಸೆಸ್ ಕಟ್ ಕರ್ವ್ ಇರುತ್ತಲ್ಲ, ಆ ಕರ್ವ್ಸ್ ಅನ್ನೋದು ಒಂದಕ್ಕೊಂದು ಆಪೋಸಿಟ್ ಬರೋ ಥರನೇ ನಾವು ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಒಂದಕ್ಕೊಂದು ಆಪೋಸಿಟ್ ಬರೋ ಥರ ನೀವು ಅಟ್ಯಾಚ್ ಮಾಡ್ಕೊಳ್ಳಿಲ್ಲ ಅಂದರೆ ಎರಡೂ ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ ಅನ್ನೋದು ಒಂದೇ ಸೈಡ್ ಬಂದುಬಿಡುತ್ತೆ. ಅದಕ್ಕೆ ನೋಡಿ, ಏನು ನಮಗೆ ಪ್ರಿನ್ಸೆಸ್ ಕಟ್ ಕರ್ವ್ ಶೇಪ್ ಇರುತ್ತೋ ಆ ಕರ್ವ್ ಶೇಪ್ಸ್ ಅನ್ನೋದು ಒಂದಕ್ಕೊಂದು ಆಪೋಸಿಟ್ ಇರೋ ಥರ ಪ್ಲೇಸ್ ಮಾಡಿಕೊಂಡು ನೀವು ಈ ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ನ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೋಬೇಕು. ಬಿಗಿನರ್ಸ್ ಆದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಇಲ್ಲಿ ಯಾವ ರೀತಿ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾನು ಕಲಿಯುವಾಗ ಕೂಡ ಅಷ್ಟೇ ಎರಡೂ ಪ್ಯಾನಲ್ಸು ಒಂದೇ ಸೈಡ್ ಬರೋ ಥರ ಸ್ಟಿಚ್ ಮಾಡಿಬಿಡ್ತಿದ್ದೆ. ಆಮೇಲೆ ಸ್ಟಿಚಸ್ ಎಲ್ಲ ರಿಮೂವ್ ಮಾಡಿ ಮತ್ತೆ ಹೊಸದಾಗಿ ಸ್ಟಿಚ್ ಮಾಡಿರೋ ಎಷ್ಟೋ ಎಕ್ಸ್ಪೀರಿಯನ್ಸಸ್ ನನಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ನೀಟಾಗಿ ಎಕ್ಸಸ್ ಇರೋಂಥ ಮೈನ್ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ ಎರಡೂ ಪ್ಯಾನಲ್ಸಲ್ಲಿ. ಅದೇ ರೀತಿ
ಟ್ರಿಮ್ ಮಾಡ್ಕೋಬೇಕು. ನೋಡಿ ಈ ರೀತಿ ರೆಡಿ ಆಗುತ್ತೆ. ಒಂದಕ್ಕೊಂದು ಕರ್ವ್ಸ್ ಅನ್ನೋದು ಆಪೋಸಿಟಲ್ಲೇ ಇರಬೇಕು. ಈಗ ನಾವು ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಅಟ್ಯಾಚ್ ಮಾಡಬೇಕಲ್ವ, ನೋಡಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಒಂದು ಸಲ, ಯಾವ ಪ್ಯಾನಲ್ ಯಾವ ಸೈಡಿಗೆ ಬರುತ್ತೆ ಅಂತ ಈ ರೀತಿ ಚೆಕ್ ಮಾಡಿಕೊಂಡು ನೀಟಾಗಿ ಆರ್ಮ್ ಕರ್ವ್ ಹತ್ರದಿಂದ ಅಟ್ಯಾಚ್ ಮಾಡ್ಕೊತ ಬರಬೇಕು. ಅಟ್ಯಾಚ್ ಮಾಡೋವಾಗ ನೀವೇನು 1/2 ಇಂಚ್ ಮಾರ್ಜಿನ್ ತೊಗೊಂಡಿರ್ತೀವೋ ಆ ಮಾರ್ಜಿನ್ ಪ್ರಕಾರ ಸ್ಟಿಚ್ಚನ್ನು ಹಾಕ್ಕೊಬನ್ನಿ. ಯಾವುದೇ ಕಾರಣಕ್ಕೂ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಎಳೆದು ಸ್ಟಿಚ್ ಮಾಡೋಕ್ಕೆ ಹೋಗ್ಬೇಡಿ. ಒಂದ್ರ ಮೇಲೆ ಒಂದು ನೀಟಾಗಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೀವು ಎಳೆದು ಸ್ಟಿಚ್ ಮಾಡಿದ್ದೀರಂದರೆ ಕ್ಲಾತ್ ಅನ್ನೋದು ಸಾಗುತ್ತೆ. ಯಾಕಂದರೆ ಇದು ಆಲ್ರೆಡಿ ಕ್ರಾಸ್ ಕಟ್ಟಿಂಗಲ್ಲಿರೋದ್ರಿಂದ ಕ್ಲಾತ್ ಅನ್ನೋದು ನೀವು ಎಳೆದಷ್ಟು ಅದು ಸಾಗುತ್ತೆ. ಅದಕ್ಕೆ ಕ್ಲಾತ್ ಎಳೆಯೋದಕ್ಕೆ ಹೋಗ್ಬೇಡಿ. ನೀಟಾಗಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಕರೆಕ್ಟಾಗಿ ನಮಗೆ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದ್ದು ನಂತರ ನಾನು ಓವರ್ಲಾಕನ್ನು ಕೂಡ ಮಾಡ್ಕೊಂಡಿದ್ದೀನಿ. ಈಗ ಕೆಳಗಡೆ ನಮಗೇನು ಸ್ವಲ್ಪ ಎಕ್ಸೆಸ್ ಬಂದಿದೆಯಲ್ಲೋ ಅದನ್ನು ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ಈಗ ನೀಟಾಗಿ ನಾವು ಶೋಲ್ಡರ್ ಜಾಯಿಂಟ್ಸನ್ನು ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪಾರ್ಟ್ ಮೇಲೆ ಬ್ಯಾಕ್ ಪಾರ್ಟ್ ಪೀಸಸ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ಕರೆಕ್ಟಾಗಿ ನಾವು ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಶೋಲ್ಡರ್ ಜಾಯಿಂಟ್ಸನ್ನು ಸ್ಟಿಚ್ ಮಾಡೋಕ್ಕೂ ಅಷ್ಟೇ ನೆಕ್ ಸೈಡು ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಂಡು ಸ್ಟಿಚ್ ಮಾಡಿ, ಅಂದರೆ ಹೆಚ್ಚು ಕಡಿಮೆ ಅನ್ನೋದು ಬರ್ಕೂಡ್ದು. ನೋಡಿ ಈ ರೀತಿ ಓಪನ್ ಮಾಡಿ ನೋಡಿದ್ರೆ ಕರೆಕ್ಟಾಗಿ ನಿಮಗೆ ಆ ರೌಂಡ್ ಶೇಪ್ ಅನ್ನೋದು ಬಂದಿರಬೇಕು. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಫಿನಿಶಿಂಗ್ ನೀಟಾಗಿ ಬರೋ ಥರ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಸೇಮ್ ಇದನ್ನು ಅಷ್ಟೇ ನೆಕ್ ಸೈಡು ನಮಗೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಅನ್ನೋದು ಈಕ್ವಲಾಗಿ ಬರಬೇಕು. ಆಗಲೇ ನಿಮಗೆ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ನನಗೆ ಶೇಪ್ ಅನ್ನೋದು ಬಂದಿದೆ. ಆರ್ಮೋಲ್ ಸೈಡ್ ಏನಾದರೂ ಹೆಚ್ಚು ಕಡಿಮೆ ಬಂದಿದ್ದರೆ ಈ ರೀತಿ ನೀಟಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಅಂದರೆ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಬಂದಿದ್ದರೆ ಈ ರೀತಿ ನೀಟಾಗಿ ಶೇಪನ್ನು ಕೊಟ್ಕೊಳ್ಳಿ. ನೋಡಿ ಈಗ ಫ್ರಂಟ್ ವೇಸ್ಟ್ ಪಟ್ಟಿನ ನಾವು ಸ್ಟಿಚ್ ಮಾಡಬೇಕಲ್ವ. ಸೊ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಸೈಡ್ ಸೀಮ್ ಅಲೌನ್ಸಸ್ನ ಈ ರೀತಿ ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಫ್ರಂಟಲ್ಲಿ ವೇಸ್ಟ್ ಪಟ್ಟಿನ ಎಷ್ಟಿಗೆ ಸ್ಟಿಚ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂದರೆ ನೋಡಿ ಈ ರೀತಿ ಸೈಡ್ ಸೀಮ್ ಅಲೌನ್ಸಸ್ ಕಡೆ ನೀಟಾಗಿ ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಅಲ್ಲಿ ಕೆಳಗಡೆ ಫ್ರಂಟ್ ಪಾರ್ಟಲ್ಲಿ ಎಷ್ಟು ಪಟ್ಟಿನ ಸ್ಟಿಚ್ ಮಾಡಬೇಕಾಗುತ್ತೆ ವೇಸ್ಟ್ ಪಟ್ಟಿನ ಅನ್ನೋದು ಗೊತ್ತಾಗುತ್ತೆ. ಅಲ್ಲೊಂದು ಮಾರ್ಕನ್ನು ಮಾಡ್ಕೊಳ್ಳಿ. ನೋಡಿ ಸೇಮ್ ಇದೇ ರೀತಿ ಇನ್ನೊಂದು ಸೈಡ್ ಕೂಡ ನಾನು ಈ ರೀತಿ ಒಂದ್ರ ಮೇಲೆ ಒಂದು ಸೈಡ್ ಸೀಮ್ ಅಲೌನ್ಸಸ್ನ ಪ್ಲೇಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಪಾರ್ಟ್ ವೇಸ್ಟ್ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ನಾವು ಕ್ರಾಸ್ ಪೀಸಸ್ನ ತೊಗೊತಾ ಇದ್ದೀನಿ. ನೋಡಿ ಲೈನಿಂಗಿಂದ ಕ್ರಾಸ್ ಪೀಸಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ವೇಸ್ಟ್ ಪಟ್ಟಿ ಅನ್ನೋದು ನಮಗೆ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಸೊ ಕ್ರಾಸ್ ಪೀಸ್ ಲೈನಿಂಗನ್ನು ತೊಗೊಂಡು ನಾವು ವೇಸ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಆಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಕ್ರಾಸಾಗಿ 2 ಪೀಸಸ್ನ ಈ ರೀತಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾವೇನು ಜಾಯಿನ್ ಮಾಡಿದ್ವಿ ಅಲ್ಲಿ ಸ್ವಲ್ಪ ನಮಗೆ ಎಕ್ಸ್ಟ್ರಾ ಬಂದಿರೋದ್ರಿಂದ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ಈಗ ಈ ಪಟ್ಟಿಗೂ ಕೂಡ ಒಂದು ಸೈಡು 1/4 ಇಂಚ್ ಮಾರ್ಜಿನ್ ಅಷ್ಟು ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ ನಂತರ ಈಗ ಫ್ರಂಟ್ ಪಾರ್ಟು ವೇಸ್ಟ್ ರೌಂಡನ್ನು ನಾವು ಈ ಪಟ್ಟಿನ ಅಟ್ಯಾಚ್ ಮಾಡ್ಕೊತ ಹೋಗಬೇಕು. ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಸೈಡ್ ಸೀಮ್ ಅಲೌನ್ಸಸ್ನ ಚೆಕ್ ಮಾಡ್ಕೊಂಡು ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಮಾರ್ಕಿಂಗ್ ಮೇಲೆ ನಾವು ಈಗ ವೇಸ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೊತ ಹೋಗಬೇಕು. ನಾವೇನು ಪ್ರಿನ್ಸಸ್ ಕಟ್ ಕರ್ವ್ ಪ್ಯಾನಲ್ನ ಅಟ್ಯಾಚ್ ಮಾಡಿದ್ದೀವಲ್ಲ ಆ ಶೇಪ್ ಹತ್ರ ಬಂದಾಗ ಒಂದು ಟಕ್ಸನ್ನು ಇಟ್ಕೊಳ್ಳಿ. ಅಂದರೆ ಚಿಕ್ಕದಾಗಿ ಒಂದು ಫ್ರಿಲ್ಲನ್ನು ಇಟ್ಕೋಬೇಕು. ಆ ಕಡೆ ಪ್ರಿನ್ಸಸ್ ಕಟ್ ಪ್ಯಾನಲ್ ಹತ್ರನೂ ಒಂದು ಕರ್ವ್ ಹತ್ರನೂ ಒಂದು ಚಿಕ್ಕದಾಗಿ ಫ್ರಿಲ್ಲನ್ನು ಇಟ್ಕೋಬೇಕು. ಈ ಕಡೆ ಪ್ರಿನ್ಸಸ್ ಕಟ್ ಪ್ಯಾನಲ್ ಹತ್ರನೂ ಕೂಡ ಚಿಕ್ಕದಾಗಿ ಒಂದು ಫ್ರಿಲ್ಲನ್ನು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಲೈನಿಂಗನ್ನು ಈ ರೀತಿ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲ್ಗಡೆ ನಾವು ಟಾಪ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕೊಳ್ಳೋದ್ರಿಂದ ಲೈನಿಂಗ್ ಅನ್ನೋದು ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಆಗುತ್ತೆ. ಈಗ ಈ ಪಟ್ಟಿನ ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ
ನೀವು ಬೇಕಾದರೆ ಎಮ್ಮಿಂಗ್ ಹಾಕ್ಕೊಳ್ಳೋಂಗಿದ್ರೆ ಲೂಸ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ನಾವೇನು ಪ್ರಿನ್ಸಸ್ ಕಟ್ ಕರ್ವತ್ತೊಂದು ಫ್ರಿಲ್ಲನ್ನು ಇಟ್ಟಿದ್ವೋ ಬ್ಯಾಕ್ ಸೈಡು ಕೂಡ ಅಲ್ಲಿ ಫ್ರಿಲ್ಲನ್ನು ಇಟ್ಟು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಆ ಕರ್ವ್ಸ್ ಹತ್ರ ಬಂದಾಗ ಫ್ರಿಲ್ ಇಟ್ಟು ನಾವು ಆ ಫ್ರಿಲ್ ಮೇಲೇ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೀಟಾಗಿ ರೀತಿ ವೇಸ್ಟ್ ಪಟ್ಟಿ ಅನ್ನೋದು ಅಟ್ಯಾಚ್ ಮಾಡ್ಕೊಂಡ್ವಿ. ನೋಡಿ, ಫಿನಿಶಿಂಗ್ ಅನ್ನೋದು ಈ ರೀತಿ ಬರುತ್ತೆ. ನಾವು ಇಲ್ಲಿ ಕ್ರಾಸ್ ಪೀಸಸ್ಸಿಂದ ವೇಸ್ಟ್ ಪಟ್ಟಿನ ಸ್ಟಿಚ್ ಮಾಡಿರೋದ್ರಿಂದ ಎಲ್ಲೂ ಕೂಡ ಶೇಪ್ ಅನ್ನೋದು ಹಾಳಾಗಿಲ್ಲ. ತುಂಬ ನೀಟಾಗಿ ನಮಗೆ ಫಿನಿಶಿಂಗ್ ಅನ್ನೋದು ಬಂದಿದೆ. ಈಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡನ್ನೂ ರೆಡಿ ಮಾಡ್ಕೊಂಡಿದ್ದ ನಂತರ ಸ್ಲೀವ್ಸನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ನಾನು ಮಿನಿ ಪಫ್ ಸ್ಲೀವ್ಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಯಾವುದೇ ರೀತಿ ಲೈನಿಂಗ್ ಮೇಲೆ ನಾನು ಫ್ರಂಟ್ ಪಾರ್ಟ್ ಆರ್ಮೋಲ್ ಶೇಪನ್ನು ತೆಗ್ದಿಲ್ಲ. ಅಂದರೆ ಮಿನಿ ಪಫ್ ಸ್ಲೀವ್ಸನ್ನು ನಾವು ಸ್ಟಿಚ್ ಮಾಡ್ಕೊಳ್ಳುವಾಗ ಫ್ರಂಟ್ ಆರ್ಮೋಲ್ ಶೇಪ್ ತೆಗಿಯೋ ಅವಶ್ಯಕತೆ ಇರೋದಿಲ್ಲ. ಫ್ರಂಟ್ ಆರ್ಮೋಲ್ ಶೇಪ್ ತೆಗೆದಿದ್ರೂ ಕೂಡ ನಾವು ನೀಟಾಗಿ ಸ್ಲೀವ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈಗ ಮೈನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಕೆಳಗಡೆ 1/2 ಇಂಚ್ ಮಾರ್ಜಿನ್ ಇರೋ ಥರ ಲೈನಿಂಗನ್ನು ನೀಟಾಗಿ ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಸೇಮ್ ಇನ್ನೊಂದು ಸ್ಲೀವ್ಸನ್ನು ಕೂಡ ಇದೇ ರೀತಿನೇ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಕೆಳಗಡೆ ನಮಗೆ ಒಂದು ಕರ್ವ್ ಶೇಪಲ್ಲಿ ಒಂದು ಲೈನ್ ಅನ್ನೋದು ಕಾಣಿಸ್ತಿದೆಯಲ್ವಾ. ನಾವು ಮಿನಿ ಪಫ್ ಸ್ಲೀವ್ಸನ್ನು ಸ್ಟಿಚ್ ಮಾಡುವಾಗ ಈ ರೀತಿ ಕರ್ವ್ ಶೇಪಲ್ಲಿ ನಾವು ಕೆಳಗಡೆ ಕಟ್ ಮಾಡ್ಕೋಬೇಕಾಗುತ್ತೆ. ನಾವು ಮೇಲ್ಗಡೆ ಫ್ರಿಲ್ಸನ್ನು ಇಟ್ಟಾಗ ಈ ಲೈನ್ ಅನ್ನೋದು ನಮಗೆ ಸ್ಟ್ರೈಟಾಗಿ ರೆಡಿ ಆಗುತ್ತೆ. ಈಗ ಕರ್ವ್ ಶೇಪಲ್ಲಿ ಇದ್ದರೂ ಕೂಡ ನಾವು ಫ್ರಿಲ್ಸನ್ನು ಸ್ಟಿಚ್ ಮಾಡಿದ ನಂತರ ಲೈನ್ ಅನ್ನೋದು ಸ್ಟ್ರೈಟಾಗಿ ಬರುತ್ತೆ. ತೋರಿಸ್ಕೊಡ್ತೀನಿ. ನಾವು ಫ್ರಿಲ್ಸನ್ನು ಇಟ್ಟಿದ್ಮೇಲೆ ಆ ಲೈನ್ ಸ್ಟ್ರೈಟಾಗಿ ಬರುತ್ತೋ ಇಲ್ವೋ ಅನ್ನೋದು ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ನಾಚಸ್ಸನ್ನು ಹೊಡ್ಕೊಂಡು ನೀಟಾಗಿ ಈಗ ಲೈನಿಂಗನ್ನು ಈ ರೀತಿ ಸೈಡ್ಗೆ ಜರುಗಿಸ್ಕೊಂಡು ಲೈನಿಂಗ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಈ ರೀತಿ ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ಕಿಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ಎಲ್ಲೂ ಕೂಡ ರಿಂಕಲ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಕ್ಲಾತನ್ನು ಸರಿಪಡಿಸ್ಕೊಳ್ತಾ ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಸೇಮ್ ಇದೇ ರೀತಿಯೇ ಇನ್ನೊಂದು ಸ್ಲೀವ್ಸ್ನೂ ಕೂಡ ನೀವು ಅಟ್ಯಾಚ್ ಮಾಡ್ಕೋಬೇಕು. ಆ ಕರ್ವ್ಸು ಶೇಪಲ್ಲಿ ನೀವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳುವಾಗ ಕರ್ವ್ ಶೇಪ್ಸ್ ಹತ್ರ ಸ್ವಲ್ಪ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನ ರಿಂಕಲ್ಸ್ ಬರೋ ಥರ ಅಟ್ಯಾಚ್ ಮಾಡ್ಕೊಳ್ತೀರಾ. ಕರ್ವ್ ಶೇಪ್ ಹತ್ರ ನೀವು ಕ್ಲಾತನ್ನು ಯಾವ ರೀತಿ ತಿರುಗಿಸ್ಕೊಳ್ತೀರ ಅನ್ನೋದು ಕೂಡ ಇಂಪಾರ್ಟೆಂಟು. ಈಗ ಎಕ್ಸೆಸ್ ಇರೋಂಥ ಮೈನ್ ಫ್ಯಾಬ್ರಿಕ್ನ ನೀಟಾಗಿ ರೀತಿ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ಈ ಸ್ಲೀವ್ದು ಕಟಿಂಗ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಶಾರ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ನಾವು ಈ ಪಫ್ ಸ್ಲೀವ್ಸ್ನ ಕಟಿಂಗ್ ಮಾಡ್ಕೋಬೇಕು ಅಂತ. ನೋಡಿ, ಈ ರೀತಿ ಫೋಲ್ಡ್ ಮಾಡಿದಾಗ ಸೈಡ್ ಸೇಮ್ ಅಲೋನ್ಸಸ್ ಕಡೆ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬಂದಿರಬಾರ್ದು. ನೋಡಿ, ಕರೆಕ್ಟಾಗಿ ಅನ್ನೋದು ಇದೆ. ಈಗ ನಾವು ಫ್ರಿಲ್ಸನ್ನು ಸ್ಟಿಚ್ ಮಾಡಬೇಕಲ್ಲ. ನಾನು ಆಲ್ರೆಡಿ ಇಲ್ಲಿ ಟಕ್ಸನ್ನು ಇಟ್ಕೊಂಡಿದ್ದೀನಿ. ನೋಡಿ, ಆ ಟಕ್ಸ್ ಹತ್ತಿರದಿಂದ ಈ ಕಡೆ ಟಕ್ಸ್ವರೆಗೂ ನಾವು ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಚಿಕ್ಕ ಚಿಕ್ಕದಾಗಿ ನಾವು ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಒಂದು ಫ್ರಿಲ್ ಕೆಳಗಡೆ ಇನ್ನೊಂದು ಫ್ರಿಲ್ ಬರೋ ಥರ ಚಿಕ್ಕ ಚಿಕ್ಕದಾಗಿ ಫ್ರಿಲ್ಸನ್ನು ಇಟ್ಕೊತ ನೀವು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾವೇನು ನಾಚಸ್ ಹೊಡ್ಕೊಂಡಿದ್ದೀವಲ್ಲ ಆ ಕಡೆ ಮತ್ತು ಈ ಕಡೆ ಆ ನಾಚ್ ಹತ್ತಿರದಿಂದ ಈ ಕಡೆ ನಾಚ್ವರೆಗೂ ನಾವು ಈ ರೀತಿ ಫ್ರಿಲ್ಸನ್ನು ಇಟ್ಕೋಬೇಕು. ನೋಡಿ, ಸೇಮ್ ಇದೇ ರೀತಿಯೇ ಇನ್ನೊಂದು ಸ್ಲೀವ್ಸ್ಗೂ ಕೂಡ ನಾವು ಈ ರೀತಿ ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡ್ತಿದ್ದೀರೊಳಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. ನೋಡಿ, ನಮಗೀಗ ಸ್ಟ್ರೈಟ್ ಲೈನ್ ಅನ್ನೋದು ಆಗಲೇ ನಮಗೇನು ಕೆಳಗಡೆ ಕರ್ವ್ ಲೈನ್ ಇತ್ತು, ಈಗ ನಾವು ಫ್ರಿಲ್ಸನ್ನು ಇಟ್ಟಿದ ನಂತರ ಸ್ಟ್ರೈಟ್ ಲೈನ್ ಅನ್ನೋದು ಫಾರ್ಮ್ ಆಗುತ್ತೆ. ಸೇಮ್ ಇನ್ನೊಂದು ಸ್ಲೀವ್ಸ್ಗೂ ಕೂಡ ಈ ರೀತಿ ನಾಚಸ್ಸನ್ನು ಹೊಡ್ಕೊಂಡು ಆ ನಾಚ್ ಹತ್ತಿರದಿಂದ ನಾವು ಫ್ರಿಲ್ಲನ್ನು ಇಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ನೀವು ಈ ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಒಂದು ಫ್ರಿಲ್ ಕೆಳಗಡೆ ಇನ್ನೊಂದು ಫ್ರಿಲ್ ಬರೋ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೀಮ್ ರಿಪ್ಪರನ್ನು ಯೂಸ್ ಮಾಡಿಕೊಂಡು ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಆದಷ್ಟು ಸಣ್ಣದಾಗಿರೋ ಯಾವುದಾದ್ರೂ ಒಂದು ಟೂಲನ್ನು ಉಪಯೋಗಿಸ್ಕೊಂಡು ನೀವು ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೇಕು.
ನೋಡಿ, ನೋಡ್ತಿದ್ದೀರಲ್ಲ ಕೆಳಗಡೆ ಲೈನ್ ಅನ್ನೋದು ನಮಗೆ ಸ್ಟ್ರೈಟಾಗಿ ಬಂದಿದೆ. ಆಗಲೇ ನಮಗಿದ್ದ ಕರ್ವ್ ಶೇಪ್ ಅನ್ನೋದು ಈಗ ಇಲ್ಲ. ಇಲ್ಲಿ ಸೈಡ್ ಸೇಮ್ ಅಲೌನ್ಸಸ್ ಕಡೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಫೋಲ್ಡ್ ಮಾಡ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಈಗಲೇ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಸ್ಲೀವ್ಸ್ನ ಬಾಡಿ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾವು ಆಲ್ರೆಡಿ ಫ್ರಂಟ್ ಆರ್ಮೋಲ್ ಶೇಪ್ ತೆಗೀದೇ ಇರೋದ್ರಿಂದ ಯಾವ ಸ್ಲೀವ್ಸ್ನ ಬೇಕಾದರೂ ಯಾವ ಕಡೆ ಬೇಕಾದರೂ ನೀವು ಅಟ್ಯಾಚ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸ್ಲೀವ್ಸ್ದು ಮಿಡ್ ಪಾಯಿಂಟ್ ಅನ್ನೋದು ನೋಡಿಕೊಂಡು ಅಲ್ಲೊಂದು ಟಕ್ಸನ್ನು ಇಟ್ಕೊಂಡು ಶೋಲ್ಡರ್ ಮಿಡ್ ಪಾಯಿಂಟ್ ಹತ್ರದಿಂದ ನೀವು ಸ್ಲೀವ್ಸ್ ಮಿಡ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈಗ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು. 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ ಹಾಕ್ಕೊಂಡು ನೋಡಿ, ಈಗ ಚೆಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬಾಡಿ ಪಾರ್ಟ್ ಆರ್ಮ್ ರೌಂಡು ಮತ್ತು ಸ್ಲೀವ್ಸು ಫ್ಯಾಬ್ರಿಕ್ ಎರಡೂ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಲ್ಲ ಅಂತ ಚೆಕ್ ಮಾಡ್ಕೊಂಡಾಗ ನನಗೆ ಸ್ಲೀವ್ಸ್ ಫ್ಯಾಬ್ರಿಕ್ ಅಂದರೆ ಸ್ವಲ್ಪ ಜಾಸ್ತಿ ಇದೆ. ಸೊ ಆಗೇನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಎರಡು ಫ್ರಿಲ್ಸನ್ನು ಇಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚೆಕ್ ಮಾಡ್ಕೋಬೇಕು, ಇಲ್ಲಾಂದರೆ ನಿಮಗೆ ಬಾಡಿ ಪಾರ್ಟ್ ಕರೆಕ್ಟಾಗಿ ನಿಮಗೆ ಸ್ಲೀವ್ಸ್ ಫ್ಯಾಬ್ರಿಕ್ ಅನ್ನೋದು ಮ್ಯಾಚ್ ಆಗೋದಿಲ್ಲ, ಹೆಚ್ಚು ಕಡಿಮೆ ಅನ್ನೋದು ಬಂದುಬಿಡುತ್ತೆ. ನಿಮ್ಗೊಂದು ವೇಳೆ ಬಾಡಿ ಪಾರ್ಟ್ ಆರ್ಮ್ ರೌಂಡ್ಗಿಂತ ಸ್ಲೀವ್ಸು ಆರ್ಮ್ ರೌಂಡ್ ಅನ್ನೋದು ಜಾಸ್ತಿ ಇದ್ದರೆ ಈ ರೀತಿ ಒಂದು 2-3 ಫ್ರಿಲ್ಸನ್ನು ಇಟ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋವಾಗೂ ಅಷ್ಟೇ ಕ್ಲಾತನ್ನು ಎಳೆದು ನಾವು ಅಟ್ಯಾಚ್ ಮಾಡೋಕ್ಕೆ ಹೋಗಬಾರ್ದು. ಒಂದ್ರ ಮೇಲೆ ಒಂದು ನೀಟಾಗಿ ಈ ರೀತಿ ಪ್ಲೇಸ್ ಮಾಡ್ಕೊತ 1/2 ಇಂಚ್ ಮಾರ್ಜಿನ್ಗೆ ನಾವು ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ನೋಡಿ, ಈ ಕಡೆಯೂ ಕೂಡ ಚೆಕ್ ಮಾಡ್ಕೊಳ್ಳಿ ಕ್ಲಾತ್ ಅನ್ನೋದು. ನೋಡಿ, ಈ ಕಡೆಯೂ ಕೂಡ ನಮಗೆ ಸ್ಲೀವ್ಸ್ ಫ್ಯಾಬ್ರಿಕ್ ಅನ್ನೋದು ಜಾಸ್ತಿ ಇರೋದ್ರಿಂದ ನಾನು ಈ ಕಡೆ ಕೂಡ 1-2 ಫ್ರಿಲ್ಸನ್ನು ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಕ್ಲಾತ್ ಏನಾದರೂ ಜಾಸ್ತಿ ಇದ್ದರೆ ಸ್ಲೀವ್ಸ್ ಕ್ಲಾತ್ ಅನ್ನೋದು ನೀವು 1 ಅಥವಾ 2 ಅನ್ನೋದು ಫ್ರಿಲ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಟ್ಟಿನಲ್ಲಿ ನಿಮಗೆ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಕ್ಲಾತ್ ಅನ್ನೋದು ಬಾಡಿ ಪಾರ್ಟ್ ಕ್ಲಾತು ಮತ್ತು ಸ್ಲೀವ್ಸ್ ಕ್ಲಾತ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗಿರಬೇಕು. ಕಂಪಲ್ಸರಿ ಸ್ಲೀವ್ಸ್ಗೂ ಕೂಡ ನೀವು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಸ್ಲೀವ್ಸನ್ನು ಜಾಯಿನ್ ಮಾಡುವಾಗ. ನೋಡಿ, ಈ ರೀತಿ ನಮಗೆ ಸ್ಲೀವ್ಸ್ ಅನ್ನೋದು ಹೊರಗಡೆಗೆ ಕಾಣಿಸುತ್ತೆ. ಸೇಮ್ ಇದೇ ಮೆಥಡಲ್ಲೇ ಇನ್ನೊಂದು ಕಡೆ ಸ್ಲೀವ್ಸನ್ನು ಕೂಡ ನಾವು ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ದು ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಆ ಮಿಡ್ ಪಾಯಿಂಟ್ ಹತ್ರದಿಂದ ನಾವು ಶೋಲ್ಡರ್ ಮಿಡ್ ಪಾಯಿಂಟ್ ಹತ್ರಗೆ ಪ್ಲೇಸ್ ಮಾಡಿಕೊಂಡು ಅಲ್ಲಿಂದ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊತ ಬರಬೇಕು. ನೋಡಿ, ಇಲ್ಲಿ ಕೂಡ ಫ್ರಿಲ್ಸ್ ಇಟ್ಟಿರೋವರೆಗೂ ಅಲ್ಲಿಗೆ ಸೂಜಿನ ಸ್ಟಾಪ್ ಮಾಡಿ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕ್ಲಾತ್ ಅನ್ನೋದು. ನೋಡಿ, ಸ್ಲೀವ್ಸ್ ಫ್ಯಾಬ್ರಿಕ್ ಅನ್ನೋದು ಜಾಸ್ತಿ ಬಂದಿರೋದ್ರಿಂದ ನಾನು ಮತ್ತೆ ಇಲ್ಲಿ ಫ್ರಿಲ್ಸನ್ನು ಇಟ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಒಂದು ಕ್ಲಾತ್ ಅನ್ನೋದು ನನಗೆ ಎಕ್ಸ್ಟ್ರಾ ಇರೋದ್ರಿಂದ ಮತ್ತೆ ಇನ್ನೊಂದು ಫ್ರಿಲ್ಲನ್ನು ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಸ್ಲೀವ್ಸ್ನ ಸ್ಟಿಚ್ ಮಾಡುವಾಗ ಇದು ಕಂಪಲ್ಸರಿ ನಮಗೆ ಕ್ಲಾತ್ ಅನ್ನೋದು ವೇರಿಯೇಷನ್ ಬರುತ್ತೆ. ಅಂದರೆ ಬಾಡಿ ಪಾರ್ಟಿಗೂ ಮತ್ತು ಸ್ಲೀವ್ಸ್ ಫ್ಯಾಬ್ರಿಕ್ಕಿಗೂ ವೇರಿಯೇಷನ್ ಬರುತ್ತೆ. ಕರೆಕ್ಟಾಗಿ ಮ್ಯಾಚ್ ಆಗಬೇಕಂದ್ರೆ ನೀವು ಒಂದು ಸಲ ರೀಚೆಕ್ ಮಾಡಿಕೊಂಡು ನೀವು ಹೆಚ್ಚು ಕಡಿಮೆ ಇದ್ದರೆ ಸ್ಲೀವ್ಸ್ ಫ್ಯಾಬ್ರಿಕಲ್ಲಿ ನಾವು ಈ ರೀತಿ ಫ್ರಿಲ್ಸನ್ನು ಇಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಡಬಲ್ ಸ್ಟಿಚ್ಚನ್ನು ಕಂಪಲ್ಸರಿ ಹಾಕ್ಕೋಬೇಕು. ಈಗ ಇನ್ನೊಂದು ಸೈಡು ಅಂದರೆ ಫ್ರಂಟ್ ಸೈಡು ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡೋವಾಗೂ ಅಷ್ಟೇ ಫ್ರಿಲ್ಸನ್ನು ಈ ರೀತಿ ಚೆಕ್ ಮಾಡ್ಕೋಬೇಕು. ಫ್ರಿಲ್ಸ್ ಇಟ್ಟಿರೋ ಹತ್ರವರೆಗೂ ಬಂದು ಆಮೇಲೆ ನೀವು ಆರ್ಮ್ ರೌಂಡನ್ನು ಚೆಕ್ ಮಾಡಿಕೊಂಡಾಗ ಕ್ಲಾತ್ ಏನಾದರೂ ವೇರಿಯೇಷನ್ ಇದ್ದರೆ ಈ ರೀತಿ ನೀವು ಅಲ್ಲಿ ಫ್ರಿಲ್ಸನ್ನು 1 ಅಥವಾ 2 ಫ್ರಿಲ್ಸನ್ನು ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಆಗ ನಿಮಗೆ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಬಾಡಿ ಪಾರ್ಟ್ ಫ್ಯಾಬ್ರಿಕ್ಕು ಮತ್ತು ಸ್ಲೀವ್ಸ್ ಫ್ಯಾಬ್ರಿಕ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಕ್ಲಾತನ್ನು ನೀಟಾಗಿ ಸರಿಪಡಿಸ್ಕೊಳ್ತಾ ನೀವು ಅಟ್ಯಾಚ್ ಮಾಡ್ಕೋಬೇಕು. ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಇರಕೂಡ್ದು. ಕ್ಲಾತನ್ನು ನೀಟಾಗಿ ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ನಿಮಗೆ ಫೋಲ್ಡಿಂಗ್ಸ್ ಬರೋ ಸಾಧ್ಯತೆ ಇರುತ್ತೆ. ನೋಡಿ, 2 ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡ್ವಿ. ಈಗ ಜಿಪ್ಪನ್ನು ಯಾವ ರೀತಿ ಅಟ್ಯಾಚ್ ಮಾಡೋದಂತ ತೋರಿಸ್ಕೊಡ್ತೀನಿ. ಬ್ಯಾಕ್ ಪಾರ್ಟಲ್ಲಿ ನಾವು ಮಾಡಲ್ ಜಿಪ್ಪನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ.
ನಾನಿಲ್ಲಿ ಸಿಲ್ವರ್ ಕಲರ್ ಜಿಪ್ ಯೂಸ್ ಮಾಡಬೇಕಾಗಿತ್ತು. ನನಗೆ ಆ ಜಿಪ್ ಸಿಗದೇ ಇರೋದು ಕಾರಣ ನಾನಿಲ್ಲಿ ಗೋಲ್ಡ್ ಕಲರ್ ಜಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಜಿಪ್ಪನ್ನು ಯಾವ ರೀತಿ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಜಿಪ್ಪನ್ನು ಈ ರೀತಿ ರಾಂಗ್ ಸೈಡ್ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ ರಾಂಗ್ ಸೈಡ್ ಪ್ಲೇಸ್ ಮಾಡಿಕೊಂಡು ಜಿಪ್ಗೆ ರೈಟ್ ಸೈಡು ನಾನು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನಾವೇನು 1/4 ಇಂಚು ಮಾರ್ಜಿನ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಉಕ್ಸ್ಪಟ್ಟಿ ಮತ್ತು ಐಪಟ್ಟಿನ ಸ್ಟಿಚ್ ಮಾಡೋದಕ್ಕೆ 1/4 ಇಂಚು ಮಾರ್ಜಿನ್ ಅಥವಾ ಒಂದು 1/2 ಇಂಚು ಮಾರ್ಜಿನ್ ಇರೋ ಥರ ನೋಡಿಕೊಂಡು ಜಿಪ್ ರೈಟ್ ಸೈಡು ಜಿಪ್ ಪಕ್ಕದಲ್ಲಿ ನಾನು ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಂಡೆ. ನೋಡಿ ಈ ರೀತಿ ಜಿಪ್ಪನ್ನು ಈ ರೀತಿ ಸೈಡಿಗೆ ತೆಗೆದಾಗ ನಮಗೆ ಫಿನಿಶಿಂಗ್ ಅನ್ನೋದು ಈ ರೀತಿ ಬರುತ್ತೆ. ಮೇಲ್ಗಡೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡ್ ಜಿಪ್ಪನ್ನು ಸ್ಟಿಚ್ ಮಾಡಬೇಕಾದ್ರೆ ನಾವು ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ನನಗೆ ಎಷ್ಟು ಬೇಕೋ ಅಷ್ಟು ಲೆಂತನ್ನು ಇಟ್ಕೊಂಡು ಜಿಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ. ಈಗ ಇನ್ನೊಂದು ಸೈಡ್ ಫ್ಯಾಬ್ರಿಕನ್ನು ತೊಗೊಬಂದು ನೋಡಿ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಲೈನಿಂಗ್ ಅನ್ನೋದು ನಮ್ಗೆ ಅಪೋಸಿಟ್ ಬರೋ ಥರ ಮೈನ್ ಫ್ಯಾಬ್ರಿಕ್ ಅನ್ನೋದು ಜಿಪ್ಪಕ್ಕೆ ಕೆಳಗಡೆ ಇರೋ ಥರ ನೋಡಿಕೊಂಡು ಸ್ಟ್ರೈಟಾಗಿ ಕೆಳಗಡೆಯಿಂದನೇ ಅಟ್ಯಾಚ್ ಮಾಡ್ಕೊತ ಬರ್ತಾಯಿದ್ದೀನಿ. ಆಗಲೇ ನಾವು ಸ್ಟಿಚ್ ಮಾಡಿದ್ದು ಜಿಪ್ಪು ಪಕ್ಕದಲ್ಲೇ ಸ್ಟಿಚ್ ಮಾಡಿದ್ವಿ. ಈಗ ಲೈನಿಂಗು ಮತ್ತು ಏನು ಜಿಪ್ಪದು ಫ್ಯಾಬ್ರಿಕ್ ಇದೆಯಲ್ಲ ಅದರ ಹೆಡ್ಜಲ್ಲಿ ಬರೋ ಥರ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇದೊಂದು ರಫ್ ಸ್ಟಿಚ್ ಅಂತ ಅಂದ್ಕೊಳ್ಳಿ. ಈ ಸ್ಟಿಚ್ ಯಾಕೆ ಹಾಕ್ಕೋಬೇಕು ಅಂದರೆ ಜಿಪ್ಪು ಕೆಲವೊಂದು ಸಲ ಸ್ಟಿಚ್ ಮಾಡಿದ ನಂತರ ಹೆಚ್ಚು ಕಡಿಮೆ ಅನ್ನೋದು ಬಂದುಬಿಡುತ್ತೆ. ನೋಡಿ ಈ ರೀತಿ ರಫ್ ಸ್ಟಿಚ್ಚನ್ನು ಹಾಕ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಜಿಪ್ ಕರೆಕ್ಟಾಗಿ ನಮಗೆ ಮ್ಯಾಚ್ ಆಗ್ತಿದೆಯೋ ಇಲ್ವ ಅಂತ. ಏನು ನಮಗೆ ಹೆಚ್ಚು ಕಡಿಮೆ ಬಂದಿಲ್ಲ ಅಂದರೆ ಈಗ ನಾವು ಅದನ್ನು ಫಿನಿಶಿಂಗ್ ಕೊಡಬೇಕಾಗುತ್ತೆ. ಒಂದು ವೇಳೆ ಹೆಚ್ಚು ಕಡಿಮೆ ಬಂದಿದ್ದರೆ ಮತ್ತೆ ಈ ಸ್ಟಿಚ್ಚನ್ನು ರಿಮೂವ್ ಮಾಡಿಕೊಂಡು ಇನ್ನೊಂದು ಸಲ ಸ್ಟಿಚ್ ಹಾಕ್ಕೋಬೇಕು. ನನಗೀಗ ಕರೆಕ್ಟಾಗಿ ಬಂದಿರೋದ್ರಿಂದ ಈಗ ನಾನು ಫಿನಿಶಿಂಗ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಜಿಪ್ಪು ಪಕ್ಕದಲ್ಲೇ. ನೀವು ಒಂದೇ ಸಲ ಡೈರೆಕ್ಟ್ ಫಿನಿಶಿಂಗ್ ಸ್ಟಿಚ್ ಅನ್ನೋದು ಹಾಕ್ಕೊಂಬಿಟ್ರೆ ನಿಮಗೆ ಹೆಚ್ಚು ಕಡಿಮೆ ಬಂದಾಗ ನೀವು ಮತ್ತೆ ಆ ಸ್ಟಿಚಸ್ನೆಲ್ಲ ರಿಮೂವ್ ಮಾಡಬೇಕಾಗುತ್ತೆ. ಸೊ ಒಂದು ಸಲ ರಫ್ ಸ್ಟಿಚ್ ಹಾಕ್ಕೊಂಡು ಜಿಪ್ಪು ಹಾಕಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರ್ತಿದೆಯೋ ಇಲ್ವ ಅಂತ. ನೋಡಿ ಮೇಲ್ಗಡೆ ಏನು ಎಕ್ಸೆಸ್ ಇದೆಯೋ ಅದನ್ನು ಫೋಲ್ಡ್ ಮಾಡಬೇಕಂದ್ರೆ ನಾವು ಈ ರೀತಿ ಜಿಪ್ಪಲ್ಲಿರುವಂಥ ಹಲ್ಲುಗಳನ್ನ ಈ ರೀತಿ ಕಿತ್ತಾಕಬೇಕು. ಇಲ್ಲಾಂದರೆ ನಿಮಗೆ ಆ ಫೋಲ್ಡಿಂಗ್ ಮಾಡುವಾಗ ಕೆಳಗೆ ದಪ್ಪ ಬಂದುಬಿಡುತ್ತೆ. ಈ ರೀತಿ ಕಿತ್ತಾಕೊಳ್ಳಿಲ್ಲ ಅಂದರೆ ನೋಡಿ ನಿಮ್ಮ ಹತ್ರ ಯಾವುದಾದ್ರೂ ಕಟ್ಟಿಂಗ್ ಬ್ಲೇಡು ಅಥವಾ ಇನ್ನೇನಾದರೂ ಟೂಲ್ ಇದ್ದರೆ ಆ ಟೂಲಲ್ಲಿ ಈ ರೀತಿ ಆ ಜಿಪ್ಪು ಹಲ್ಲುಗಳನ್ನೋದು ಈ ರೀತಿ ಕಿತ್ತುಬಿಟ್ಟು ಆ ನಂತರ ನೀವು ಇದನ್ನು ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡ್ರೆ ನಿಮ್ಗೆ ಅಲ್ಲಿ ಫೋಲ್ಡಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಒಂದು ಸಲ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಒಂದು 2-3 ಸಲ ಯಾವುದಾದ್ರೂ ವೇಸ್ಟ್ ಕ್ಲಾತ್ಗಾದರೂ ಜಿಪ್ಪನ್ನು ಹಾಕೋ ಥರ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಕೂಡ ಈಸಿಯಾಗಿ ಜಿಪ್ಪು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಈ ಥರ ಜಿಪ್ಪನ್ನು ಸ್ಟಿಚ್ ಮಾಡ್ತಾ ಇರೋದು. ಬಟ್ ಫಿನಿಶಿಂಗ್ ಅಂತೂ ತುಂಬಾ ನೀಟಾಗಿ ಬಂದಿದೆ. ಈಗ ಕೆಳಗಡೆಯಿಂದ ಒಂದು 1/4 ಇಂಚು ಮಾರ್ಜಿನ್ಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಜಿಪ್ಪು ನಾವು ಆಲ್ರೆಡಿ ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ವ, ಆ ಫೋಲ್ಡಿಂಗ್ ಮೇಲೆ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಎರಡೂ ಕಡೆ ನಾವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ಈ ಸ್ಟಿಚ್ ಅನ್ನೋದು ಕಂಪಲ್ಸರಿ ಹಾಕ್ಕೊಳ್ಳಿ. ಯಾಕಂದರೆ ನೀವು ಜಿಪ್ಪು ಹಾಕೋವಾಗ ಕ್ಲಾತ್ ಅನ್ನೋದು ನಿಮಗೆ ಜಿಪ್ ಹತ್ರ ಸಿಕ್ಕಾಕ್ಕೊಂಡ್ರೆ ಜಿಪ್ ಅನ್ನೋದು ತುಂಬ ಬೇಗ ಹಾಳಾಗುತ್ತೆ. ಅದಕ್ಕೆ 1/4 ಇಂಚು ಮಾರ್ಜಿನ್ಗೆ ಕ್ಲಾತ್ ಮೇಲ್ಗಡೆ ನೀವು ಎರಡೂ ಕಡೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಒಂದು ಸಲ ಜಿಪ್ ಹಾಕಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರ್ತಿದೆಯೋ ಇಲ್ವೋ ಅಂತ. ನೋಡಿ ಈ ರೀತಿ ಕೆಳಗಡೆ ಲಾಕ್ ಮಾಡಿಕೊಂಡಾಗ ಕರೆಕ್ಟಾಗಿ ನಿಮಗೆ ಜಿಪ್ ಅನ್ನೋದು ಈಸಿಯಾಗಿ ಮೂವ್ ಆಗಬೇಕು. ಮೇಲ್ಗಡೆ ನೋಡ್ತಿದ್ರಲ್ಲ ನೆಕ್ ಹತ್ರ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ, ಎಲ್ಲೂ ಕೂಡ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ. ನೋಡಿ ಈ ರೀತಿ ನೀಟಾಗಿ ನೀವು ಜಿಪ್ಪನ್ನು ಹಾಕ್ಕೋಬೋದು. ಸಿಲ್ವರ್ ಕಲರ್ ಜಿಪ್ ಯೂಸ್ ಮಾಡಿದರೆ ಫಿನಿಶಿಂಗ್ ಅನ್ನೋದು ಇನ್ನೂ ನೀಟಾಗಿ ಕಾಣಿಸ್ತಿತ್ತು. ಈಗ ಸೈಡ್ ಜಾಯಿಂಟ್ಸನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಫಸ್ಟು ವೇಸ್ಟ್ ರೌಂಡ್ ಹತ್ರ ನಾನು 2 ಇಂಚಸ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಬ್ಯಾಕ್ ಪಾರ್ಟ್ ವೇಸ್ಟ್ ರೌಂಡು ಮತ್ತು ಫ್ರಂಟ್ ಪಾರ್ಟ್ ವೇಸ್ಟ್ ರೌಂಡನ್ನು ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ 2 ಇಂಚಸ್ವರೆಗೂ ಈ ರೀತಿ ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ ಆರ್ಮ್ ರೌಂಡು ಮತ್ತು ಫ್ರಂಟ್ ಪಾರ್ಟ್ ಆರ್ಮ್ ರೌಂಡನ್ನು ಒಂದಕ್ಕೊಂದು ಈ ರೀತಿ ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಗುಂಡ್ಪಿನನ್ನು ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಆರ್ಮ್ ರೌಂಡ್ಸ್ ಅನ್ನೋದು ಒಂದ್ರ ಮೇಲೆ ಒಂದು ನೀಟಾಗಿ ಬರೋ ಥರ ಪ್ಲೇಸ್ ಮಾಡಿಕೊಂಡು ಒಂದು ಗುಂಡ್ಪಿನನ್ನು ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಈಗ ಮೇಲ್ಗಡೆ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ ನನಗೆ ಬೇಕಾಗಿರೋ ಸ್ಲೀವ್ಸ್ ಲೂಸ್ ಬಂದು 5.5 ಇಂಚು. 5.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಸ್ಟಾರ್ಟಿಂಗ್ ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಅಲ್ಲಿಂದ ಕೆಳಗಡೆ ಆರ್ಮ್ ರೌಂಡ್ ಹತ್ರ ನಾವೇನು 2 ಇಂಚಸ್ ಮಾರ್ಜಿನ್ ಇರುತ್ತಲ್ಲ ಆ ಮಾರ್ಜಿನ್ವರೆಗೂ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೋಬೇಕು. ಅಲ್ಲಿಂದ ಕೆಳಗಡೆ ವೇಸ್ಟ್ ರೌಂಡ್ ಹತ್ರಗೆ ನಾವೇನು 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿರ್ತೀವೋ ಆ 2 ಇಂಚಸ್ ಮಾರ್ಜಿನ್ಗೆ ನಾವು ಫಿಟ್ಟಿಂಗ್ ಲೈನ್ ಅನ್ನೋದು ಹಾಕ್ಕೋಬೇಕು. ಫಿಟ್ಟಿಂಗ್ ಲೈನ್ ಸ್ಟಿಚ್ ಹಾಕೋವಾಗ ಸ್ಟಾರ್ಟಿಂಗು ಮತ್ತು ಎಂಡಿಂಗು ರಫ್ ಸ್ಟಿಚ್ ಹಾಕೋದು ಮಾತ್ರ ಮರಿಬೇಡಿ. ಸೇಮ್ ಇದೇ ರೀತಿಯೇ ಇನ್ನೊಂದು ಸೈಡು ಕೂಡ ನಾವು ಸೈಡ್ ಜಾಯಿಂಟ್ಸನ್ನು ಮಾಡ್ಕೋಬೇಕು. ನೋಡಿ
ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ವೇಸ್ಟ್ ಅನ್ನೋದು ಕರೆಕ್ಟಾಗಿ ಈ ರೀತಿ ಪ್ಲೇಸ್ ಮಾಡಿಕೊಂಡು 2 ಇಂಚಸ್ವರೆಗೂ ಈ ರೀತಿ ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಆನಂತರ ಬ್ಯಾಕ್ ಪಾರ್ಟ್ ಆರ್ಮ್ ರೌಂಡು, ಫ್ರಂಟ್ ಪಾರ್ಟ್ ಆರ್ಮ್ ರೌಂಡು ಈಕ್ವಲ್ ಆಗಿರೋ ಥರ ನೋಡಿಕೊಂಡು ಅಲ್ಲಿ ಕೂಡ ಒಂದು ಗುಂಡ್ಪಿನನ್ನು ಸೆಕ್ಯೂರ್ ಮಾಡಿಕೊಂಡು ಸ್ಲೀವ್ಸು ಮೇಲ್ಗಡೆ ಸ್ಲೀವ್ಸ್ ಕೂಡ ಈಕ್ವಲ್ ಆಗಿ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಅಲ್ಲಿಂದ ನಾವು ಫಿಟ್ಟಿಂಗ್ ಲೈನ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ನೋಡಿ ಸ್ಟಾರ್ಟಿಂಗ್ ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವೇನು 2 ಇಂಚಸ್ ಮಾರ್ಜಿನ್ ಎಕ್ಸ್ಟ್ರಾ ತೊಗೊಂಡಿರ್ತೀವೋ ಆ ಮಾರ್ಜಿನ್ ಕರೆಕ್ಟಾಗಿ ನಾವು ಫಿಟ್ಟಿಂಗ್ ಲೈನ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಎಂಡಿಂಗು ರಫ್ ಸ್ಟಿಚ್ಚನ್ನು ಕಂಪಲ್ಸರಿ ಹಾಕ್ಕೋಬೇಕು. ಯಾರ್ಯಾರು ಇದೇ ಮೆಥಡಲ್ಲಿ ಸೈಡ್ ಜಾಯಿಂಟ್ಸನ್ನು ಬ್ಲೌಸ್ಗೆ ಮಾಡ್ತಿದ್ದೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನೋಡಿ ಕಂಪ್ಲೀಟಾಗಿ ಬ್ಲೌಸ್ ಸ್ಟಿಚ್ ಮಾಡಿದ್ದಾಯಿತು. ಫ್ರೆಂಡ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ದಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ನೋಡಿ ಫೈನಲ್ ಆಗಿ ನಮಗೆ ಬ್ಲೌಸ್ ಅನ್ನೋದು ಈ ರೀತಿ ಕಾಣಿಸ್ತಿದೆ. ಯಾರ್ಯಾರು ಇದೇ ಮೆಥಡಲ್ಲಿ ಕ್ಲೋಸ್ ನೆಕ್ ಬ್ಲೌಸ್ ಅಥವಾ ಪ್ಯಾಕ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.